ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ವರಗುಣವಾವುದು ಉದಾರ. ಶ್ರೇಷ್ಠವಾಗಿರುವಂತಹ ಗುಣ ಯಾವುದು ಎಂದರೆ ಉದಾರವಾದ ಗುಣ. ಉದಾಹರಣೆಗೆ, ರಾಜ ರಂತಿದೇವ ಮಹಾದಾನಿಯಾಗಿದ್ದ. ಮಹಾ ಉದಾರ ಗುಣದಿಂದ ಕೂಡಿರುವಂತಹ ರಾಜ ತನ್ನ ಜೀವನದಲ್ಲಿ ಪಾತ್ರ ಅಪಾತ್ರಗಳನ್ನು ನೋಡಲಾರದೆ ದಾನವನ್ನು ಮಾಡುತ್ತಿದ್ದ. ಆತನಿಗೆ ಸತತವಾಗಿ 48 ದಿನಗಳವರೆಗೆ ನೀರೂ ಕೂಡ ಸಿಗದೆ ಹಾಗೇ ಇದ್ದನು. 49ನೇ ದಿನ ಬೆಳಗ್ಗೆ ರಾಜ ರಂತಿದೇವನಿಗೆ ಸ್ವಲ್ಪ ತುಪ್ಪ, ಪಾಯಸ, ಗೋಧಿಯ ಅನ್ನ, ನೀರು ಇವು ಸಿಗುತ್ತವೆ. ಅವನ ಪರಿವಾರವೂ ಕೂಡ ಹಸಿವೆ ಬಾಯಾರಿಕೆಯಿಂದ ಗಡಗಡನೆ ನಡುಗುತ್ತಾ ಇದ್ದರು. ರಾಜ ರಂತಿದೇವನು ಎಲ್ಲರಲ್ಲಿಯೂ ಕೂಡ ಭಗವಂತನನ್ನೇ ಕಾಣುವಂತಹ ರಾಜನಾಗಿದ್ದ. ತನಗೆ ದೊರೆತ ಅನ್ನದಿಂದ ಒಬ್ಬ ಸಾಧುವಿಗೆ ಭೋಜನ ಮಾಡಿಸಿದನು. ಭೋಜನ ಮಾಡಿಸಿ ಆತನಿಗೆ ನಮಸ್ಕರಿಸಿದನು ರಾಜ ರಂತಿದೇವ. ಸಾಧು ಹೊರಟು ಹೋದನು. ಈಗ ಉಳಿದಿರುವ ಅನ್ನವನ್ನು ತನ್ನ ಪರಿವಾರದ ಜೊತೆಯಲ್ಲಿ ಹಂಚಿಕೊಂಡು ಊಟ ಮಾಡಲು ಸಿದ್ಧನಾದಾಗ, ಅದೇ ಸಮಯಕ್ಕೆ ಸರಿಯಾಗಿ ಶೂದ್ರನ ರೂಪದಲ್ಲಿ ಅತಿಥಿ ಬರುತ್ತಾನೆ. ಆತನಿಗೆ ಉಳಿದ ಅನ್ನದಲ್ಲಿ ಸ್ವಲ್ಪ ಭಾಗವನ್ನು ಮಾಡಿ ಶೂದ್ರನ ರೂಪದಲ್ಲಿ ಬಂದ ಅತಿಥಿಗೆ ಊಟವನ್ನು ಮಾಡಿಸುತ್ತಾನೆ. ಆ ಶೂದ್ರನು ಹೊರಟು ಹೋದ ನಂತರ ಮತ್ತೋರ್ವ ಅತಿಥಿ ತನ್ನ ನಾಯಿಗಳೊಂದಿಗೆ ಬಂದನು. ರಾಜನೇ, ನಾನು ಮತ್ತು ನನ್ನ ನಾಯಿಗಳು ತುಂಬ ಹಸಿದಿದ್ದೇವೆ, ತಿನ್ನಲು ಏನಾದರೂ ಕೊಡು ಎಂದಾಗ ರಾಜ ರಂತಿದೇವನು ಆದರ ಭಾವದಿಂದ ಆ ಅತಿಥಿಗೆ ಉಳಿದ ಅನ್ನವನ್ನು, ನಾಯಿ ಮತ್ತು ನಾಯಿಯ ಒಡೆಯನಿಗೆ ಅನ್ನವನ್ನು ಕೊಟ್ಟು ತೃಪ್ತಿಪಡಿಸಿದನು ಹಾಗೂ ನಮಸ್ಕರಿಸಿದನು. ಈಗ ಕೇವಲ ರಾಜ ರಂತಿದೇವನ ಹತ್ತಿರ ನೀರು ಮಾತ್ರ ಉಳಿದಿತ್ತು. ಆ ನೀರು ಕೂಡ ಒಬ್ಬರು ಕುಡಿಯಲು ಸಾಕಾಗುವಷ್ಟೇ ಇತ್ತು. ಅದನ್ನು ತಮ್ಮಲ್ಲಿ ಹಂಚಿಕೊಂಡು ಕುಡಿಯಬೇಕು ಎನ್ನುವಷ್ಟರಲ್ಲಿ ಓರ್ವ ಚಾಂಡಾಲನು ಬಂದನು. ಸ್ವಾಮಿ, ನಾನು ಅತ್ಯಂತ ನೀಚನಾಗಿರುವವನು, ನನಗೆ ನೀರನ್ನು ಕುಡಿಸು, ನನ್ನ ಪ್ರಾಣ ಹೋಗುತ್ತದೆ ಎಂದು ಕೇಳಿಕೊಂಡನು. ಆಗ ರಂತಿದೇವನು ಆ ನೀರನ್ನು ಕೂಡ ಆ ಚಾಂಡಾಲನಿಗೆ ಕುಡಿಯಲು ಕೊಟ್ಟನು ಹಾಗೂ ನಮಸ್ಕರಿಸಿದನು. ಅಷ್ಟರಲ್ಲಿಯೇ ರಾಜ ರಂತಿದೇವನಿಗೆ ತ್ರಿಮೂರ್ತಿಗಳು ದರ್ಶನ ಕೊಡುತ್ತಾರೆ. ರಂತಿದೇವನು ಭಗವಂತನಲ್ಲಿ ಏನನ್ನೂ ಬೇಡುವುದಿಲ್ಲ. ಆದರೆ ರಾಜ ರಂತಿದೇವನಿಗೆ ಭಗವಂತನಲ್ಲದೆ ಯಾವ ವಸ್ತುವಿನ ಮೇಲೆ ಇಚ್ಛೆವಿರಲಿಲ್ಲ. ಹಾಗೆಯೇ ಹಂಚಿಕೊಂಡು ತಿನ್ನುವ ಉದಾರವಾದ ಭಾವ ನಮ್ಮದಾಗಬೇಕು. ಹೇಗೆಂದರೆ, ನದಿಯ ನೀರು ಸಿಹಿಯಾಗಿರುತ್ತದೆ, ಸಾಗರದ ನೀರು ಉಪ್ಪಾಗಿರುತ್ತದೆ, ಕೆರೆಯ ನೀರು ನಿಂತಲ್ಲೇ ನಿಲ್ಲುತ್ತದೆ. ನದಿಯ ನೀರು ಯಾಕೆ ಸಿಹಿಯಾಗಿರುತ್ತದೆ ಎಂದರೆ, ನದಿಯು ಭೇದ ಭಾವರಹಿತವಾಗಿ ಪಾತ್ರ ಅಪಾತ್ರಗಳನ್ನು ನೋಡಲಾರದೆ ಮನುಷ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪಶು ಪಕ್ಷಿಗಳಿಗೆ ತನ್ನ ಸಿಹಿಯಾದ ನೀರನ್ನು ಕೊಟ್ಟು ಜೀವರಾಶಿಗಳ ಬಾಯಾರಿಕೆಯನ್ನು ತಣಿಸುತ್ತದೆ. ನದಿಯು ಭೇದ ಭಾವವನ್ನು ಮಾಡಲಾರದೆ ಎಲ್ಲ ಜೀವರಾಶಿಗಳಿಗೆ ಉದಾರವಾಗಿ ತನ್ನ ನೀರನ್ನು ಕೊಡುತ್ತದೆ. ಆದ್ದರಿಂದ ನದಿಯ ನೀರು ಸಿಹಿಯಾಗಿರುತ್ತದೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಉದಾರ ಭಾವದಿಂದ ದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಆನಂದ, ಸಂತೋಷದ ಸಿಹಿ ತುಂಬುತ್ತದೆ. ಮನುಷ್ಯನು ತನ್ನ ಜೀವನದಲ್ಲಿ ನದಿಯಂತೆ ಉದಾರವಾದ ಗುಣವನ್ನು ಹೊಂದಬೇಕು. ಸಾಗರದ ಅಂದರೆ ಸಮುದ್ರದ ನೀರು ಉಪ್ಪಾಗಿರುತ್ತದೆ. ಯಾಕೆಂದರೆ ಎಲ್ಲ ನೀರನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳುತ್ತದೆ. ಬಹಳ ಮಳೆಯಾದಾಗ ಕೆರೆ, ಹಳ್ಳ, ನದಿಗಳು, ಚರಂಡಿಗಳು ತುಂಬಿ
ಹೆಚ್ಚಾಗಿ ಹರಿಯುತ್ತವೆ. ಆ ಎಲ್ಲ ನೀರು ತನ್ನಲ್ಲಿಯೇ ಸಂಗ್ರಹ ಮಾಡಿ ಇಟ್ಟುಕೊಳ್ಳುವುದರಿಂದ ಸಮುದ್ರದ ನೀರು ಉಪ್ಪಾಗಿರುತ್ತದೆ. ಹಾಗೆಯೇ ನದಿಯ ಹಾಗೆ ಹಂಚುವುದನ್ನು ಬಿಟ್ಟು ಕೇವಲ ಸಮುದ್ರದಂತೆ ಸಂಗ್ರಹ ಮಾಡುತ್ತಾ ಹೋದರೆ, ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಹಣವನ್ನು ಕೇವಲ ಸಂಗ್ರಹ ಮಾಡುತ್ತಾ ಹೋದರೆ ನಮ್ಮ ಮನಸ್ಸಲ್ಲಿ ಕಹಿಯೇ ತುಂಬುತ್ತದೆ. ಕೆರೆಯ ನೀರು ನಿಂತಲ್ಲೇ ಯಾಕೆ ನಿಲ್ಲುತ್ತೆ ಎಂದರೆ, ಕೆರೆಯ ನೀರು ಹರಿಯುವುದನ್ನು ನಿಲ್ಲಿಸುತ್ತದೆ. ತನ್ನ ಕರ್ತವ್ಯ ಕರ್ಮವನ್ನು ತ್ಯಾಗ ಮಾಡುತ್ತದೆ. ಹರಿಯುವುದೇ ನೀರಿನ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಕೆರೆಯ ನೀರು ನಿಂತಲ್ಲೇ ನಿಂತು ಯಾವ ಕೆಲಸಕ್ಕೂ ಬಾರದೆ ದುರ್ಗಂಧದಿಂದ ಕೂಡಿರುತ್ತದೆ. ಕೆರೆಯಂತೆ ಹಣವನ್ನು ತನ್ನಲ್ಲಿಯೇ ಇಟ್ಟುಕೊಂಡರೆ ಆ ಹಣ ಅಲ್ಲಿಯೇ ನಾರುತ್ತದೆ. ಮನುಷ್ಯನ ಕರ್ತವ್ಯ ಉದಾರವಾಗಿ ದಾನ ಮಾಡುವುದು. ಉದಾರ ಗುಣದಿಂದ ದಾನ ಮಾಡಲಿಲ್ಲ ಅಂದರೆ ಆ ಹಣವು ಯಾವುದೋ ರೀತಿಯಿಂದ ನಾಶವಾಗುತ್ತದೆ. ನದಿಯಂತೆ ನಮ್ಮ ಜೀವನದಲ್ಲಿ ಸಿಹಿ ಸಂತೋಷ ತುಂಬಬೇಕಾದರೆ ನಾವು ಉದಾರವಾದ ಗುಣದಿಂದ ದಾನ ಮಾಡಬೇಕು. ಶ್ರೇಷ್ಠವಾದ ಗುಣವೇ ಮನುಷ್ಯನಿಗೆ ಉದಾರವಾಗಿದೆ. ಆ ಉದಾರವಾದ ಗುಣವೇ ನಮ್ಮದಾಗಬೇಕು.